ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ ನಮ್ಮ ಸಂಸಾರ ಆನಂದ ಇದು ಇದು ಆಕ್ಚುಲಿ ಚೆನ್ನಾಗಿರೋದು ಪ್ರೀತಿ ನಮಗಾಧಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಏನಪ್ಪ ಈ ಥರ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತನಾ? ಎಸ್, ನನಗಂತೂ ಫುಲ್ ಟಯರ್ಡಾಗಿ ಹೋಗಿತ್ತು. ಬಟ್ ದ ಥಿಂಗ್ ಈಸ್ ನೆಕ್ಸ್ಟ್ ಡೇ ನಾನು ಊರಿಗೆ ಹೋಗಬೇಕಾಗಿತ್ತು ಸ್ವಲ್ಪ ಕೆಲಸದ ಮೇಲೆ, ಅಂದರೆ ಹಬ್ಬ ಇತ್ತು. ಸೊ ದಟ್ ಒನ್ ಡೇ ಹೋಗಿ ಬರೋ ಥರ ಪ್ಲ್ಯಾನ್ ಇದ್ದಿದ್ದರಿಂದ ಸ್ವಲ್ಪ ಬೇಗ ಇದ್ದಿದ್ದೆ, ಒಂದು 4:30 ಹಂಗೆ. ಸೊ ಫುಲ್ಲು ನಿದ್ದೆ, ಬಸ್ಸಲ್ಲೆಲ್ಲ ನಿದ್ದೆ ಮಾಡ್ಕೊಂಡು ಹೋಗಿದ್ದೀನಿ. ನನ್ನ ಫೇಸ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಹೆಂಗಿತ್ತು ನನ್ನ ಫೇಸ್ ಅಂದರೆ. ಯಪ್ಪ, ಫುಲ್ ಟಯರ್ಡಾಗಿ ಹೋಗಿತ್ತು. ಯಾ, ಲೆಟ್ಸ್ ಗೋ. ನಾನು ಪಿಕ್ ಮಾಡೋಕ್ಕೆ ಯಾರು ಬಂದಿದ್ದಾರೆ ನೋಡಿ. ಪಿಕ್ ಮಾಡಲಿಕ್ಕೆ ಬಾವ ಮತ್ತು ಜುಬ್ಬು ಬಂದಿದ್ದಾರೆ. ಏನಪ್ಪ ಮ್ಯಾಟ್ರು ಅಂತ ಹೇಳಿದ್ರೆ, ಹಬ್ಬ ಇತ್ತಲ್ವ, ಸೊ ಮೈಕೆಲ್ಲ ಹಾಕಿರ್ತಾರೆ ಊರಲ್ಲಿ. ಸೊ ಇವ್ರಿಗೆ ಮಲ್ಕೊಳಕ್ಕಾಗಿಲ್ಲ, ಫುಲ್ಲು ಡಿಸ್ಟರ್ಬೆನ್ಸು. ಸೊ ಎದ್ಬಿಟ್ಟು ನಾನು ಕಾಲ್ ಮಾಡಿದ್ನಲ್ಲ ಪಿಕ್ ಮಾಡೋಕ್ಕೆ ಯಾರು ಬರ್ತಿದ್ದೀರಾ ಅಂತ, ಇವರಿಬ್ಬರು ಎದ್ದು ಓಡ್ಬಂದ್ಬಿಟ್ಟಿದ್ದಾರೆ ಪಿಕ್ ಮಾಡೋಕ್ಕೆ. ನಾನು ಮ್ಯೂಟ್ ಮಾಡಿಬಿಟ್ಟು ಯಾಕೆ ವಾಯ್ಸ್ ಓವರ್ ಕಟ್ತಾಯಿದ್ದೀನಿ ಅಂತ ಹೇಳಿದ್ರೆ, ನಾವು ಸಾಂಗ್ ಪ್ಲೇ ಮಾಡ್ಕೊಂಡು ಹೋಗ್ತಾಯಿದ್ವಿ. ಸೊ ಕಾಪಿರೈಟ್ ಬರುತ್ತೆ ಅಂತ ಹೇಳಿ ಮ್ಯೂಟ್ ಮಾಡಿ ಮಾತಾಡ್ತಾಯಿದ್ವಿ. ಸೊ ಇಲ್ಲಿ ನೋಡ್ಬೋದು ಹೆಂಗೆ ಹಿ ಅಂತ ಇದ್ದಾಳಂತ. ಸೊ ನಾನು ಕ್ಲಿಪ್ ಹಾಕೊಂಡು ಬಂದುಬಿಟ್ಟಿದ್ದಾಳೆ, ಅದನ್ನು ತೋರಿಸ್ತಾಳೆ, ನೀನು ಕ್ಲಿಪ್ ಹಾಕೊಂಡು ಬಂದಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಅದಾದಮೇಲೆ ಮನೆಗೆ ಹೋಗ್ತೀವಿ. ಮತ್ತೆ ಮನೆಗೆ ಹೋಗಿ ಏನಾದ್ರು ತಿನ್ಕೊಂಡು ಎಲ್ಲ ಮಾಡಿ ಫ್ರೆಶ್ ಅಪ್ ಆಗಿ ಮತ್ತೆ ನಾವು ಸಿಟಿಗೆ ಹೋಗ್ತೀವಿ. ಸ್ವಲ್ಪ ಕೆಲಸ ಆಯಿತು, ಸಿಟಿ ಮುಗಿಸ್ಕೊಂಡು ನಮ್ಮ ಬಾವ ಮನೆಗೆ ಹೋಗ್ತೀವಿ. ಸೊ ನಮ್ಮ ಬಾವ ಮನೆಗೆ ಹೋಗ್ಬೇಕಾದ್ರೆ ಸ್ವಲ್ಪ ಏನು ತಿಂಡಿ ತಿನ್ನೋದು, ಅದು ತಿನ್ನೋದು, ಇದು ತಿನ್ನೋದು ಅಂತ ಪ್ಲ್ಯಾನ್ ಮಾಡಿಕೊಂಡು ಪುಳಿಯೋಗರೆ ತಿನ್ನೋಕೆ ಹೋದ್ವಿ. ನಮ್ಮಮ್ಮ ದೋಸೆ ತಿನ್ನೋಣ ಅಂತಿದ್ರು, ಬಟ್ ಪುಳಿಯೋಗರೆನೇ ತಿಂದಿದ್ದು ಲಾಸ್ಟಲ್ಲಿ, ಅಯ್ಯಂಗಾರ್ ಪುಳಿಯೋಗರೆ. ಸೊ ಇಲ್ಲಿ ನೋಡ್ಬೋದು ನಮ್ಮ ಮೇಡಮು, ನಮ್ಮ ಡ್ಯಾಡಿ, ನಮ್ಮಮ್ಮ, ನಮ್ಮ ಅಕ್ಕ ಎಲ್ಲ ಇದ್ದೀವಿ. ಬಿಕಾಸ್ ನಮ್ಮ ಬಾವ ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು ಆಚೆ ಹೋಗಿದ್ರು. ಸೊ ಅಷ್ಟರಲ್ಲಿ ನಂಗೆ ಪಿಂಕ್ ಕಲರ್ ಐಸ್ ಕ್ರೀಮೇ ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪನ ಕರ್ಕೊಂಡು ಹೋಗಿ ಐಸ್ ಕ್ರೀಮ್ ತೆಗೆಸ್ಕೊಂಡು ಬಂದ್ಲು. ಈ ಥರ ನಮ್ಮ ಅಮ್ಮಂಗೆ ಸನ್ಗ್ಲಾಸ್ ಎಲ್ಲ ಹಾಕ್ಬಿಟ್ಟು ಕಾಮಿಡಿ ಮಾಡ್ಕೊಂಡು ಕೂತ್ಕೊಳೋದು. ಅವಳೇನೆ ಹಾಯ್ ಮಾಡು ಅಂದರೆ ಹೆಂಗೆ ಮಾಡ್ತಾಳು ಕೆಳಗಡೆ ಕೂತ್ಕೊಂಡು ಹಾಯ್ ಅಂತ. ನಮ್ಮಪ್ಪ ಏನಿದು ಕೇಸು ಅರ್ಥವೇ ಆಗ್ತಿಲ್ವಲ್ಲ ಅಂತ. ನೋಡಿ ಗೈಸ್, ಇವಳೆ ನಮ್ಮ ಮನೇಲಿ ಬರೀ ಇಂಥದ್ದೇ ಆಟ ಆಡೋದು. ಅದು ಅಜ್ಜಿ ಬಾಬಾಜಿ, ನಿಮಗೋಸ್ಕರ ಸ್ಪೆಷಲಾಗಿ ತಂದಿದ್ದೀನಿ. ಸಖತ್ ಸ್ಪೀಡ್ ಆಗೈತೆ. ಇದಾದಮೇಲೆ ಆ್ಯಕ್ಚುಲಿ ನಮ್ಮ ಬಾಬಾ ಸ್ವಲ್ಪ ಹಾಟ್ ವಾಟರ್ಗೆ ವೆಯ್ಟ್ ಮಾಡ್ತಾಯಿದ್ರು. ಅದಾದಮೇಲೆ ನಾವು ಹಂಗೆ ಸ್ವಲ್ಪ ಏನೇನೋ ಮಾತಾಡ್ತಾಯಿದ್ವಿ. ನಾನಂತೂ ಕೂತ್ಕೊಂಡು ಚಿಲ್ ಮಾಡ್ತಾಯಿದ್ದೀನಿ. ಬಿಕಾಸ್ ನಮ್ಮ ಮನೆಗೆ ಹೋದ್ರೆ ಏನು ಗೊತ್ತಾ, ಫುಲ್ ಪ್ರಿನ್ಸಸ್ ಟ್ರೀಟ್ಮೆಂಟ್ ಸಿಗುತ್ತೆ ನನಗೆ. ನಮ್ಮ ಬಾವ ನಮ್ಮ ಮನೆಗೆ ಬಂದರೆ ಫುಲ್ ಪ್ರಿನ್ಸ್ ಟ್ರೀಟ್ಮೆಂಟ್ ಸಿಗುತ್ತೆ ನಮ್ಮ ಬಾವಂಗೆ. ನಾನು ನಮ್ಮ ಬಾವನ ಮನೆಗೆ ಹೋದರೆ ನನಗೆ ಈ ಥರ ಏನು ಬೇಕು ಏನು ಬೇಡ ಫುಲ್ ಎಲ್ಲ. ಅಲ್ಲಿ ಅಜ್ಜಿ ಇದ್ದಾರೆ, ಅತ್ತೆ ಇದ್ದಾರೆ, ತಾತ ಇದ್ದಾರೆ. ಫುಲ್ ಅದನ್ನು ತಿನ್ನು, ಇದು ತಿನ್ನು, ಅದು ತಿನ್ನು, ಇದು ತಿನ್ನು ಅಂತ. ಅದ್ರಲ್ಲಿ ಬೇರೆ ನಮ್ಮ ಅಪ್ಪ ನಮ್ಮ ಇಬ್ಬರು ಇದ್ದಾರೆ. ಇನ್ನು ಕೇಳೋಂಗಿಲ್ಲ, ಬ್ಯಾಂಗ್ಳೂರಿಂದ ಹೋದ ತಕ್ಷಣ ಅದನ್ನು ತಿನ್ನು, ಇದು ತಿನ್ನು ಅಂತ ಅಂದ್ಕೊಂಡು. ಇಲ್ಲಿ ನೋಡ್ಬೋದು ಅವರು ಖಾರ, ಅದೇ ಸ್ವೀಟ್ಸು, ಟೀ ಮತ್ತು ಫ್ರೂಟ್ಸು, ಮತ್ತು ಇದು ನನ್ನ ಫೇವ್ರೆಟ್ ಆ್ಯಕ್ಚುಲಿ. ಸೊ ಎಸ್, ಇದಾದಮೇಲೆ ನಾನು ಬಂದಿದ್ದು ನಮ್ಮ ಜಮೀನಿಗೆ. ನಾವು ಬೋರ್ ಹಾಕ್ಸಿದ್ಮೇಲೆ ಕಬ್ಬು ಹಾಕ್ಸಿದ್ದೀವಿ. ಸೊ ಕಬ್ಬಿಗೆ ಒಂದು 4-5 ಮಂತ್ಸ್ ಆಗಿದೆ. ಅದು ಹೋಗ ಅವಳನ್ನ ಎತ್ಕೊಡೋಗು, ಎತ್ಬಿಡು, ಕಾಲು ಎತ್ಬೇಕು ನೀನು. ಜಂಪ್ ಮಾಡಬೇಕು. ಇದಕ್ಕೆ ಈ ಥರ ಕ್ಯಾಪ್ಗಳು ಸೋಲಾರ್. ಓ, ಇದೇನು ಸೋಲಾರ್ ಹಾಕಬೇಕು ಅಂದ್ರೆ ಬಿಲ್ಡ ಜೋಡಿಸ್ಬೇಕು. ನಾನು ನಿನ್ನ ಪಾಪು ಒಂದು ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ, ಜಮೀನೆಂಬ ದೈವವೇ ನಮಗಾಧಾರ. ನಾನು ಹಿಡ್ಕೊಂಡಿದ್ದೀನಿ.
ನಾನು ಆಟ ಆಡ್ತೀನಿ ನೀರಲ್ಲಿ. ಫ್ರೆಶ್ ಬಾ ಇಲ್ಲಿಗೆ. ಇಲ್ಲಿ ಬಾ ಹಂಗೆ ಮಾಡ್ಬಾ ಇಲ್ಲಿ. ಏಯ್ ಏನು ಮಾಡ್ತಿದ್ಯಾ? ಅಲ್ಲಡಲ್ಲಿ ಲೇ ಸ್ವಿಮ್ಮಿಂಗ್ ಪೂಲ್ ಅಲ್ಲ ಅದು, ಸ್ವಿಮ್ಮಿಂಗ್ ಪೂಲ್ ಅಲ್ಲ. ನಿನ್ನ ಪೂಲಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಲ್ಲ ಆ ಥರ ಅಂದ್ಕೊಂಡಿದ್ಯಾ? ಆ ಥರ ಅಲ್ಲ ಇದು. ಇದು ಗಿಡಗಳಿಗೆ ನೀರು ಕುಡ್ಸೋಕಿದು ಅಷ್ಟೇ ಬರೋದು. ಬಾ ಸ್ವಿಮ್ಮಿಂಗ್ ಪೂಲ್ ಹೋಗೋದ ಬಾ. ಬ್ಯಾಂಗ್ಳೂರ್ಗೆ ಹೋದಾಗ ಅವರೆಲ್ಲ ನಮ್ಮನ್ನು ಬಿಟ್ಟು ಹೋಗ್ತಿದಾರೆ. ಬಾ ನಾನು ಜುಬು ಇಲ್ಲಿ ನೋಡು, ಇಲ್ಲಿ ನೋಡಿ, ಇಲ್ಲಿ ನನ್ನ ಕೈಯಲ್ಲಿ ನೋಡಿಲ್ಲಿ ಹುಳ ಗ್ರೀನ್ ಕಲರ್. ತೋರ್ಸು ಏನು ಮಾಡ್ತಿದ್ಯಾ? ಏನು ಆಟ? ತೋರ್ಸೋದನ್ನ ಕೈಯಲ್ಲಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ವಾಪಸ್ ಮನೆಗೆ ಬಂದಮೇಲೆ ಫುಲ್ ರೆಡಿಯಾಗಿ ಸ್ನಾನ ಎಲ್ಲ ಮಾಡಿಕೊಂಡು ನಾವು ಹೊರಟಿದ್ದೆ ದೇವಸ್ಥಾನದ ಕಡೆಗೆ, ನಾನು ಮತ್ತು ಅಜ್ಜಿ. ಇವ ಯಾರೇ? ಇವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ? ಸೊ ಇದಾದಮೇಲೆ ನಾನು ಮತ್ತು ಅಜ್ಜಿ ಹೊರಟಿದ್ದೆ ದೇವಸ್ಥಾನದ ಕಡೆಗೆ. ಇದು ನನ್ನ ಫೇವ್ರೇಟ್ ಅಜ್ಜಿ, ಇದು ನಮ್ಮ ಡ್ಯಾಡಿ ಅವರಮ್ಮ. ಸೊ ಇದಾದಮೇಲೆ ಅಲ್ಲಿ ಹೋಗ್ಬಿಟ್ಟು ನಮಗೆ ಕಪ್ಪು ಹಾಕ್ತಾರೆ, ಮಂಟೇಸ್ವಾಮಿ ಕಪ್ಪು ಅಂತ ಹೇಳ್ಬಿಟ್ಟು. ಅದು ಕಪ್ಪು ಹಾಕಿದ್ರೆ ಒಂಥರ ವೈಬ್ ಹೆಂಗಿರುತ್ತೆ ಗೊತ್ತಾ. ಸೊ ಅದು ಹಾಕಿದಾಗ ಏನು ಮಾಡಿದ್ರು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟಿದ್ದಾರೆ. ಸೊ ದಟ್ ನಮ್ಮಮ್ಮ ನನಗೆ ಸ್ವಲ್ಪ ನೀಟಾಗಿ ಹಾಕ್ಕೊಡ್ತಿದ್ದಾರೆ. ಇದನ್ನು ನಾನು, ಇದು ನಮ್ಮ ಅಕ್ಕ, ಅವಳಿಗೂ ಹಾಗೆ ಹಾಕಿದ್ರು. ಸೊ ಅವಳಿಗೆ ಅವಳದು ಕರೆಕ್ಟ್ ಮಾಡಿಕೊಂಡು ಅದಾದಮೇಲೆ ನಮ್ಮಮ್ಮ ಅಲ್ಲೆಲ್ಲೋ ಕಾಣಿಸ್ತಾರೆ ನೋಡಿ. ಇದು ನಮ್ಮಮ್ಮ. ಇದಾದ ನಂತರ ಎಲ್ಲ ಪೂಜೆ ಆಯಿತು, ಮೆರವಣಿಗೆ ಆಯಿತು, ಊರು ತುಂಬ ಹೋಗಿ ಓಡಾಡ್ಕೊಂಡು ಬರ್ತಾರೆ. ಸೊ ನಾನು ಇದನ್ನು ಮ್ಯೂಟ್ ಮಾಡಿದ್ದೀನಿ ಬಿಕಾಸ್ ಕಾಪಿರೈಟ್ ಬರುತ್ತೆ ಅಂತ. ನಾನು ಆ್ಯಕ್ಚುಲಿ ಸಾಂಗ್ ಹಾಕಿದ್ದೀನಿ, ಮಂಟೇಸ್ವಾಮಿ ಸಾಂಗು. ಅದಾದಮೇಲೆ ನಮ್ಮದು ಈ ಥರ ಎಲ್ಲ ಮೆರವಣಿಗೆ ಎಲ್ಲ ಆದಮೇಲೆ ನೈಟ್ ಬಂದುಬಿಟ್ಟು ಮತ್ತೆ ಮನೆ ಹತ್ರನೂ ಪೂಜೆ ಎಲ್ಲ ಮಾಡ್ತಾರೆ. ಅಂದರೆ ನಮ್ಮ ಮನೆ ಪಕ್ಕದಲ್ಲಿರೋದು. ಸೊ ದಟ್ ಪೂಜೆ ಎಲ್ಲ ಮುಗಿಸಿದ್ಮೇಲೆ ಈ ಥರ ಎಲ್ಲ ಫುಲ್ ತುಂಬಾ ಚೆನ್ನಾಗಿತ್ತು ಗೈಸ್. ಸೀರಿಯಸ್ಲಿ ಸಕ್ಕತ್ತಾಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ನಾವು ನೆಕ್ಸ್ಟ್ ಡೇ ಆಫೀಸ್ಗೆ ಹೋಗಬೇಕಾಗಿರೋದ್ರಿಂದ ವಾಪಸ್ ಬ್ಯಾಂಗ್ಳೂರಿಗೆ ಬರೋಂಗಾಯಿತು. ಸೊ ಅದಾದಮೇಲೆ ಊಟ ಮಾಡಿಕೊಂಡು ನೈಟ್ ಅಲ್ಲಿಂದ ಹೊರಟಿದ್ದ ಬ್ಯಾಂಗ್ಳೂರು ಕಡೆಗೆ. ಸೊ ಲಾಸ್ಟಲ್ಲಿ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ, ಚೆಕ್ ಮಾಡಿ. ಥ್ಯಾಂಕ್ ಯು, ಬಾಯ್.